ಎಲ್ಲೆಡೆ ಇವತ್ತು ಸಂಕ್ರಾಂತಿ ಹಬ್ಬದ ಸಡಗರ ಸಂಭ್ರಮ ಮನೆ ಮಾಡಿದೆ. ಸೂರ್ಯ ತನ್ನ ಪಥವನ್ನು ಬದಲಿಸುವಂತಹ ಈ ಸಂದರ್ಭದಲ್ಲಿ ಹಲವಾರು ಪ್ರಶ್ನೆಗಳು ಹಲವರನ್ನ ಕಾಡ್ತಾ ಇರುತ್ತೆ. ಸೊ ಹಾಗಾಗಿ ಈಗ ಕಾಲರ್ಸ್ ಕೂಡ ರೆಡಿ ಇದ್ದಾರೆ, ಅವ್ರನ್ನ ಮಾತನಾಡಿಸೋಣ. ಮೈಸೂರಿನಿಂದ ಮಂಜುನಾಥ್ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಮಂಜುನಾಥ್ ಅವರೇ. ಮೇಡಮ್ ನಮಸ್ಕಾರ. ನಮಸ್ತೆ. ತಮ್ಮ ಪ್ರಶ್ನೆ ಏನ್ ಸರ್? ಹಬ್ಬ ಹೇಗ್ ಆಚರಿಸ್ತಾ ಇದ್ದೀರಿ? ಹಬ್ಬನ ಆಚರಿಸ್ತಾ ಇದೀವಿ. ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮ್ಗೆ ಮತ್ತು ಗುರುಗಳಿಗೆ. ಧನ್ಯವಾದಗಳು. ತಮಗೂ ಕೂಡ ಧನ್ಯವಾದಗಳು. ಮಗನ ಬಗ್ಗೆ ಕೇಳ್ಬೇಕಿತ್ತು. ಹೇಳಿ. ರಕ್ಷಿತ್ ಕುಮಾರ್ ಅಂದ್ಬಿಟ್ಟು ಸರಿ. 4-12-1900 ರಾಶಿ ನಕ್ಷತ್ರ ಹೇಳ್ಬೋದಾ ಮಂಜುನಾಥ್ ಅವರೇ? ಮೇಡಮ್ ರಾಶಿ ನಕ್ಷತ್ರ ಹೇಳ್ತೀರಾ ಮಗಂದು? ಅವನು ಮಕರ ರಾಶಿ ಶ್ರವಣ ನಕ್ಷತ್ರ ಅಂದ್ಬಿಟ್ಟು ಅವನಿಗೆ ರಾಶಿ ಬಂದಿರೋದು ರಾಶಿ ನಕ್ಷತ್ರ. ನಾವು ರಕ್ಷಿತ್ ಕುಮಾರ್ ಅಂತ ಕರಿತಾ ಇದೀವಿ. ಈಗ ನಾವು ಕಟ್ಕೊಂಡ್ಬಿಟ್ಟಿದ್ವಿ, ಆತರ ಕಟ್ಕೊಂಡಿದೀವಿ. ಅವನ್ಗೆ 4-12-1997 ಗುರುವಾರ ರಾತ್ರಿ 12 ಗಂಟೆ, 2 ಗಂಟೆ, ಗುರುವಾರ ರಾತ್ರಿ 2 ಗಂಟೆ. ಅವ್ನ ಮದ್ವೆ ಬಗ್ಗೆ ಕೇಳ್ಬೇಕಿತ್ತು. ಮದ್ವೆ ಬಗ್ಗೆ? ಮದ್ವೆ ಬಗ್ಗೆ. ಸರಿ. ಮಕರ ರಾಶಿ. ನಮಸ್ಕಾರ ಮಂಜುನಾಥ್ ಅವರು. ಶ್ರವಣ ನಕ್ಷತ್ರ ಮಕರ ರಾಶಿಯಲ್ಲಿ ಹುಟ್ಟಿರ್ತಕ್ಕಂತಹ ಮಗನ ಬಗ್ಗೆ ತಾವು ಕೇಳಬೇಕು ಅಂತಿದ್ದೀರಿ. ಅದು ಮದುವೆಯ ಬಗ್ಗೆ. ಈ ಸಂಕ್ರಮಣದ ಕಾಲ ನಿಮಗೆ ಒಳ್ಳೆಯದೇ ತಂದುಕೊಡುತ್ತೆ. ಸಂಕ್ರಮಣದ ಸುಗ್ಗಿ ಕಾಲವೇ ನಿಮಗೆ. ಕಾರಣ ಶ್ರವಣ ನಕ್ಷತ್ರ ಮಕರ ರಾಶಿಗೆ ಈ ಸಂಕ್ರಮಣದ ನಂತರ ಅಂದರೆ ನಮಗೆ ಒಂದು ಏಪ್ರಿಲ್-ಮೇ ನಂತರ ಕಾಲದಲ್ಲಿ ವಿವಾಹದ ಅನುಕೂಲಗಳೆಲ್ಲ ಆಗುವ ಸಾಧ್ಯತೆ ಇದೆ. ಈಗ ಪ್ರೆಸೆಂಟು ಗುರು ಅನುಕೂಲವಾಗಿ ಇಲ್ಲದೇ ಇರೋದರಿಂದ, ಗುರು ಬಲ ಇಲ್ಲದೇ ಇರೋದರಿಂದ ಸ್ವಲ್ಪ ತೊಂದರೆಗಳಿದೆ ವಿವಾಹದ ವಿಷಯದಲ್ಲಿ ಮತ್ತು ಹಣಕಾಸಿನ ವಿಷಯದಲ್ಲಿ. ಈ ಮೇ ನಂತರ ಕಾಲದಲ್ಲಿ ಗುರು ಸಪ್ತಮಕ್ಕೆ ಬರುವ ಕಾರಣ ವಿವಾಹದ ವಿಷಯದಲ್ಲಿ ನಿಮಗೆ ಮಗನಿಗೆ ಅನುಕೂಲ ಆಗುತ್ತೆ. ನೀವು ವಿಶೇಷವಾಗಿ ಮೈಸೂರಿನಲ್ಲೇ ಇರೋದರಿಂದ ಚಾಮುಂಡಿಯ ದರ್ಶನ, ಚಾಮುಂಡಿಯ ವಿಶೇಷವಾದ ಆರಾಧನೆಯನ್ನು ತಾವು ಮಾಡ್ತಾ ಬನ್ನಿ, ಖಂಡಿತ ಅನುಕೂಲ ಆಗುತ್ತೆ. ಸರಿ, ಧನ್ಯವಾದಗಳು ಮಂಜುನಾಥ್ ಅವರೇ ಕರೆ ಮಾಡಿದ್ದಕ್ಕಾಗಿ. ಬಳ್ಳಾರಿಯಿಂದ ರಾಘವೇಂದ್ರ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ರಾಘವೇಂದ್ರ ಅವರೇ. ನಮಸ್ತೆ ಮೇಡಮ್. ಸುಗ್ಗಿ ಹಬ್ಬದ ಶುಭಾಶಯಗಳು. ನಿಮಗೂ ಶುಭಾಶಯಗಳು ಮೇಡಮ್. ಧನ್ಯವಾದಗಳು. ಹೇಗೆ ಹಬ್ಬ ಗ್ರ್ಯಾಂಡಾ? ಮೇಡಮ್ ಅವರೇ. ಹೌದಾ? ಸರಿ. ಸಾಧಾರಣ ಮೇಡಮ್ ಅವರೇ. ಸರಿ, ಯಾರ ಬಗ್ಗೆ ಕೇಳಬೇಕಾಗಿತ್ತು ರಾಘವೇಂದ್ರ ಅವರೇ? ನಮ್ ಬಗ್ಗೆನೆ ಮೇಡಮ್. ತಮ್ಮ ಬಗ್ಗೆನೆ. ಏನ್ ಕೇಳಬೇಕಾಗಿತ್ತು? ಜಾಬ್ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಜಾಬ್ ಬಗ್ಗೆ. ತಮ್ಮ ರಾಶಿ ನಕ್ಷತ್ರ ಹೇಳ್ಬೋದಾ? ಮಿಥುನ ರಾಶಿ, ಆರಿದ್ರ ನಕ್ಷತ್ರ, 4ನೇ ಪಾದ ಮೇಡಮ್. ಸರಿ ಸರಿ. ಉದ್ಯೋಗದ ಬಗ್ಗೆ ತಮ್ಮ ಪ್ರಶ್ನೆ ಇದೆ? ಹ್ಞೂ ಮೇಡಮ್. ಸರಿ, ಆಚಾರ್ಯ ಹೇಳ್ತಾರೆ. ರಾಘವೇಂದ್ರ ಅವರು ಆರ್ದ್ರ ನಕ್ಷತ್ರ ನಮಸ್ಕಾರ. ಆರ್ದ್ರ ನಕ್ಷತ್ರ ಮಿಥುನ ರಾಶಿಯಲ್ಲಿ ಹುಟ್ಟಿದ್ದೀರಿ. ಒಳ್ಳೆಯ ಈ ಗುರು ಲಗ್ನದಲ್ಲಿ ಮಿಥುನ ರಾಶಿಯಲ್ಲಿ ಇರೋದರಿಂದಾಗಿ ಕೆಲವು ದುಃಖಗಳು ಈ ಹಣಕಾಸಿನ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತು ಕೆಲಸಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೆಲವು ದುಃಖಗಳನ್ನು ತಾವು ಈ ಸಂದರ್ಭಗಳಲ್ಲಿ ಅನುಭವಿಸಿದ್ದೀರಿ. ಈ ಸಂಕ್ರಮಣದ ಏನು ಸಂಕ್ರಾಂತಿ ಆಗ್ತಾ ಇದೆ ಅಂದರೆ ರವಿ ಮಕರ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಈ ಸಂದರ್ಭದಲ್ಲಿಯೂ ತುಂಬ ಸ್ವಲ್ಪ ಹುಷಾರಾಗಿ ಇರಬೇಕು. ಅದು ಆರೋಗ್ಯಪರವಾಗಿ ಮತ್ತು ಈ ಹಣಕಾಸಿನ ವಿಷಯದಲ್ಲಿಯೂ ಕೂಡ ಅದು ಸಾಲ ತಗೊಳ್ಳೋದಾಗ್ಬೋದು, ಸಾಲ ಕೊಡುವಂಥದ್ದಾಗ್ಬೋದು. ಇದರಲ್ಲಿ ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ನೀವು ಪ್ರಧಾನವಾಗಿ ಕೆಲಸಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳನ್ನು ಹೇಳ್ತಾ ಇದ್ದೀರಿ. ಅದಕ್ಕೆ ನಿಮಗೆ ಇನ್ನೂ ಸ್ವಲ್ಪ ಸಮಯ ಬೇಕಾಗುತ್ತೆ. ನಿಮಗೆ ಏನು ಕೆಲಸಗಳಿದೆ ಅದನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಮಾಡಿಕೊಳ್ತಾ ಹೋಗಿ ಪ್ರಾಮಾಣಿಕವಾಗಿ. ಅದರಿಂದ ಮುಂದಿನ ಅನುಕೂಲಗಳಾಗತ್ತೆ. ವಿಶೇಷವಾಗಿ ಯಾವುದಾದ್ರೂ ನಿಮ್ಮ ಮನೆಯ ಹತ್ತಿರ ಈಶ್ವರನ ದೇವಸ್ಥಾನ ಇದ್ದರೆ ಈಶ್ವರ ದೇವಸ್ಥಾನಕ್ಕೆ ಹೋಗಿ ರುದ್ರಾಭಿಷೇಕಗಳನ್ನು ಮಾಡಿಸ್ತಾ ಬನ್ನಿ, ನಿಮ್ಮ ಕೆಲಸದಲ್ಲಿ ಅನುಕೂಲ ಆಗುತ್ತೆ. ಸರಿ, ಈಗ ಮುಂದಿನ ಕರೆ ಕೋಲಾರದಿಂದ ಜ್ಯೋತಿ ಅವರು ಮಾಡಿದ್ದಾರೆ. ನಮಸ್ಕಾರ ಜ್ಯೋತಿ ಅವರೇ. ನಮಸ್ತೆ ಮೇಡಮ್. ತಮ್ಮ ಪ್ರಶ್ನೆ ಯಾರ ಬಗ್ಗೆ? ಮಗನ ಬಗ್ಗೆ ಕೇಳ್ಬೇಕು. ಮಗನ ಬಗ್ಗೆ. ಮಗನ ರಾಶಿ ನಕ್ಷತ್ರ ಹೇಳಿಮ್ಮ. ತುಲಾ ರಾಶಿ ಚಿತ್ತಾ ನಕ್ಷತ್ರ. ತುಲಾ ರಾಶಿ ಪುಷ್ಯ ನಕ್ಷತ್ರ ಅಲ್ಲ, ಚಿತ್ತಾ ನಕ್ಷತ್ರ. ಚಿತ್ತಾ ನಕ್ಷತ್ರ. ಓಕೆ, ಏನ್ ಪ್ರಶ್ನೆ ಮಗನ ಬಗ್ಗೆ? ಮಗನ ಮದುವೆ ಬಗ್ಗೆ ಕೇಳ್ಬೇಕು. ಮಗನ ಮದುವೆ ಬಗ್ಗೆ. ಮಗನ ಹೆಸರೇನಮ್ಮ? ಪ್ರಜ್ವಲ್. ಪ್ರಜ್ವಲ್. ಚಿತ್ತಾ ನಕ್ಷತ್ರ, ತುಲಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂತಹ ಪ್ರಜ್ವಲ್. ಇವರಿಗೆ ಈ ಸಂಕ್ರಮಣದ ಫಲಾಫಲಗಳು, ಸಂಕ್ರಮಣದಿಂದಾಗಿ ಏನಾದರೂ ವ್ಯತ್ಯಾಸ ಆಗುತ್ತಾ ಅಥವಾ ವೈವಾಹಿಕ ಜೀವನ ಮುಂದಿನದ್ದು ಹೇಗೆ ಅಂತ ಒಂದು. ಈ ಆರೂಢ ಅಂದರೆ ಈಗ ತತ್ಕಾಲ ಲಗ್ನದ ಪ್ರಕಾರ ನೋಡುವಾಗ ಕುಜ, ಸಪ್ತಮಾಧಿಪತಿಯಾದ ಕುಜ ತನ್ನ ಉಚ್ಚ ಕ್ಷೇತ್ರಕ್ಕೆ ಇವತ್ತು ಕಾಲಿಡ್ತಾ ಇದ್ದಾನೆ. ಆದ್ದರಿಂದ ಇನ್ನು ಮುಂದೆ ಈ ಸಂಕ್ರಾಂತಿಯ ನಂತರ ಕಾಲದಲ್ಲಿ ಒಳ್ಳೊಳ್ಳೆ ಸಂಬಂಧಗಳು ಬರುವುದಕ್ಕೆ ಪ್ರಾರಂಭ ಆಗುತ್ತೆ. ಇದುವರೆಗೂ ಅಂತಹ ಒಳ್ಳೆಯ ಸಂಬಂಧಗಳು ಬರದೆ ಅಥವಾ ಬಂದಿರೋದು ನಿಮಗಿಷ್ಟ ಆಗದೆ ಹೋಗುವುದು, ಅವರಿಗಿಷ್ಟ ಆಗದೆ ಹೋಗುವಂತಹ ಸಂಬಂಧಗಳೇ ಬಂದಿದೆ. ಇನ್ನು ಮುಂದೆ ಈ ಸಪ್ತಮಾಧಿಪತಿಯಾದ ಕುಜ ಉಚ್ಚ ಕ್ಷೇತ್ರಕ್ಕೆ ಹೋಗುವುದರಿಂದ
ತಮಗೆ ಇಷ್ಟ ಆಗುವಂತಹ ಸಂಬಂಧಗಳು ಬರುತ್ತೆ. ವಿಶೇಷವಾಗಿ ಈ ಗ್ರಾಮ ದೇವತೆಯನ್ನು ವಿಶೇಷವಾಗಿ ಆರಾಧನೆ ಮಾಡಿ, ನಿಮ್ಮ ಗ್ರಾಮದಲ್ಲಿ ದೇವಿ ಇರಬೇಕು, ದೇವಿಯ ಆರಾಧನೆಯನ್ನು ನಡೆಸಿ, ಅದರ ಜೊತೆಗೆ ನರಸಿಂಹದೇವರ ಪ್ರಾರ್ಥನೆ ಇತ್ಯಾದಿಗಳನ್ನು ನಡೆಸಿ, ಖಂಡಿತ ಒಳ್ಳೆಯದಾಗುತ್ತೆ. ಥ್ಯಾಂಕ್ ಯು. ಒಳ್ಳೆಯದಾಗಿ. ಈಗ ಚಿತ್ರದುರ್ಗದಿಂದ ಸುಜಾತ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಸುಜಾತ ಅವರೇ. ನಮಸ್ತೆ ಮೇಡಮ್. ಯಾರ ಬಗ್ಗೆ ತಮ್ಮ ಪ್ರಶ್ನೆ? ಮಗಳ ಬಗ್ಗೆ ಮೇಡಮ್. ಮಗಳ ಬಗ್ಗೆ. ಮಗಳ ರಾಶಿ ನಕ್ಷತ್ರ ಹೇಳಿ. ಪುಷ್ಯ ನಕ್ಷತ್ರ, ಕರ್ಕಾಟಕ ರಾಶಿ. ಪ್ರಶ್ನೆ ಏನು? ಪ್ರಶ್ನೆ ಅವರು ಓದೋದ್ರ ಬಗ್ಗೆ ಮತ್ತೆ ಆರೋಗ್ಯದ ಬಗ್ಗೆ ಕೇಳ್ತೀವಿ. ಓದು ಮತ್ತೆ ಆರೋಗ್ಯ ಅಲ್ವಾ ತಮ್ಮ ಪ್ರಶ್ನೆ? ಹೌದು. ಸರಿ ಸರಿ. ಪುಷ್ಯ ನಕ್ಷತ್ರ, ಕರ್ಕಾಟಕ ರಾಶಿ. ಮಗಳ ಹೆಸರೇನಮ್ಮ? ಅಮೂಲ್ಯ ಅಂತ ಕರಿತೀವಿ, ಹೆಸರು ಹೇಮಲತಾ ಅಂತ. ಹೇಮಲತಾ. ಏನು ಮಾಡ್ತಾ ಇದ್ದಾರೆ? ಏನು ಓದ್ತಾ ಇದ್ದಾರೆ ಅವರು? ಅವರು ಸೆಕೆಂಡ್ PUC ಮುಗೀತು ಸರ್, ಈಗ ಲಾಂಗ್ ಟರ್ಮ್ ಹೋಗಿದ್ದಾರೆ. ಮುಂದೆ ಓದಿನ ಕಡೆ ಹೆಚ್ಚು ಗಮನ ಕೊಡ್ತಾ ಇಲ್ಲ ಅಂತ ಕಾಣಿಸುತ್ತೆ. ಹೆಚ್ಚು ಕಾನ್ಸಂಟ್ರೇಷನ್ ಮಾಡದೇ ಇರುವಂತಹದ್ದು, ಜೊತೆಗೆ ಸ್ನೇಹಿತರ ಜೊತೆಗೆ ಹೆಚ್ಚಿನ ಒಡನಾಟ ಅಥವಾ ಹೆಚ್ಚಿನ ಸಮಯವನ್ನು ಅಲ್ಲಿಯೇ ಕಳೆಯುತ್ತಾ ಇರುವಂತಹದ್ದು, ಅಥವಾ ಮನಸ್ಸಿದ್ದರೆ ಚೆನ್ನಾಗಿ ಓದ್ಕೊಳ್ತಾರೆ, ಇಲ್ಲಾಂದರೆ ಓದೋದಿಲ್ಲ, ಸ್ವಲ್ಪ ಮೂಡಿ ಅಂತ ಕಾಣಿಸುತ್ತೆ. ಸೊ ಈ ಸಂಕ್ರಮಣದ ಕಾಲದಲ್ಲಿ ನೀವು ಅಕ್ಕಿ ಮತ್ತು ತೊಗರಿ ಕಾಳನ್ನು ಈ ಎರಡನ್ನು ದಾನ ಮಾಡಿ, ಮತ್ತು ಗೋಧಿಯ ನುಚ್ಚು ಅಥವಾ ಗೋಧಿಯಿಂದಲೇ ಹಾಲನ್ನು ತೆಗೆದು ಆ ಹಾಲಿನಿಂದ ಪಾಯಸ ಇತ್ಯಾದಿಗಳನ್ನು ಏನಾದರೂ ಮಾಡಿ ಮಗಳಿಗೆ ತಿನ್ನಿಸಿ, ಅದರಿಂದ ಒಂದು ಬುದ್ಧಿಶಕ್ತಿಯೂ ಹೆಚ್ಚಾಗುತ್ತೆ, ಕಾನ್ಸಂಟ್ರೇಷನ್ನು ಜಾಸ್ತಿ ಆಗುತ್ತೆ. ಆರೋಗ್ಯಂ ಭಾಸ್ಕರಾದಿಚ್ಛೇತ್ ಅಂತ ಹೇಳಿದ್ದರಿಂದಾಗಿ ಸೂರ್ಯನ ಆರಾಧನೆ ಇತ್ಯಾದಿಗಳನ್ನು ಮಾಡುವುದರಿಂದಲೂ ಕೂಡ ಅವರ ಆರೋಗ್ಯವೂ ಒಳ್ಳೆಯದಾಗುತ್ತೆ ಮತ್ತು ಕಾನ್ಸಂಟ್ರೇಷನ್ ಜಾಸ್ತಿಯಾಗಿ ವಿದ್ಯಾಭ್ಯಾಸದಲ್ಲಿ ಅನುಕೂಲ ಆಗುತ್ತೆ. ಈ ಹೇಳಿದ ಪರಿಹಾರಗಳನ್ನು ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತಮ್ಮ. ಸರಿ, ಇನ್ನು ದಾವಣಗೆರೆಯಿಂದ ಬಸವರಾಜಪ್ಪ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಬಸವರಾಜಪ್ಪ ಅವರೇ. ನಮಸ್ಕಾರ ಮೇಡಮ್ ಅವರೇ. ಯಾರ ಬಗ್ಗೆ ಕೇಳಬೇಕಿತ್ತು ಸರ್ ತಮ್ಮ ಪ್ರಶ್ನೆ? ನಮ್ಮ ಬಗ್ಗೆನೇ ಕೇಳಕ್ಕಾಯ್ತು. ಬಸವರಾಜಪ್ಪ, ಧನುಸು ರಾಶಿ. ಧನುಷರ ನಕ್ಷತ್ರ? ನಕ್ಷತ್ರ ಏನೇನು ಮೂಲ ನಕ್ಷತ್ರ ಬರ್ತೈತಿ. ಸರಿ, ಏನ್ ಪ್ರಶ್ನೆ ತಮ್ಮ ಬಗ್ಗೆ? ಮುಂದಿನ ಭವಿಷ್ಯ ಹೇಗಿದೆ ಅಂತ. ಸರಿ. ಮೂಲ ನಕ್ಷತ್ರ, ಧನುರಾಶಿ, ಬಸವರಾಜ್ ಅವರು, ನಿಮ್ಮ ಈ ಬಿಸ್ನೆಸ್ಸಿನಲ್ಲಿ ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಹುಷಾರಾಗಿರಬೇಕಾಗಿರುವಂತಹದ್ದು. ಈ ಸಂಕ್ರಮಣದ ಕಾಲ, ಈ 2 ತಿಂಗಳ ಕಾಲ ಸ್ವಲ್ಪ ಹುಷಾರಾಗಿರಿ. ಯಾರನ್ನೂ ಹೆಚ್ಚು ನಂಬಬೇಡಿ. ನಂಬಿದರೆ ನಂಬಿದವರಿಂದಲೇ ಮೋಸಕ್ಕೆ ಒಳಗಾಗುವ ಸಾಧ್ಯತೆ ಇದೆ. ಆದರೆ ಗುರುಬಲ ಚೆನ್ನಾಗಿದೆ. ನಿಮ್ಮ ಕುಲದೇವರ ವಿಶೇಷವಾದ ಪ್ರಾರ್ಥನೆಯನ್ನು ಮಾಡಿ, ಅದರ ಜೊತೆಗೆ ಈ ನಾಗದೇವರ ಪ್ರಾರ್ಥನೆ, ನಾಗನ ಆರಾಧನೆಯನ್ನು ಮಾಡ್ತಾ ಬನ್ನಿ. ಮುಂದಿನ ಜೀವನದಲ್ಲಿ ಹಣಕಾಸಿನ ತೊಂದರೆ ಆಗದೆ ಭಗವಂತನ ವಿಶೇಷವಾದ ಅನುಗ್ರಹ ನಿಮ್ಮ ಮೇಲೆ ಆಗುತ್ತೆ. ಸರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.